ಯೇಸುವಿಗೆ ಸ್ತೋತ್ರ. ಇಂದು 3 ಆಗಸ್ಟ್ 2026. ಎಲ್ಲರಿಗೂ ಸುಪ್ರಭಾತ. ಈ ದಿನದ ಧ್ಯಾನ ಭಾಗ ಇಬ್ರಿಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 1-10 ವಾಕ್ಯಗಳು. ಪ್ರಾರಂಭದ ಕೆಲವು ವಾಕ್ಯಗಳನ್ನು ಓದಿ ಕೇಳಿಕೊಳ್ಳುವ. ಹೀಗಿದ್ದರೂ ಮೊದಲನೆಯ ಒಡಂಬಡಿಕೆಯಲ್ಲಿ ದೇವಾರಾಧನೆಯು ನಿಯಮಗಳಿದ್ದವು ಮತ್ತು ದೇವಾಲಯವಿತ್ತು. ಅದು ಇಹಲೋಕ ಸಂಬಂಧವಾದದ್ದು. ಒಂದು ಗುಡಾರವು ಕಟ್ಟಲ್ಪಟ್ಟಿತ್ತು. ಅದರ ಮೊದಲನೆಯ ಭಾಗದಲ್ಲಿ ದೀಪಸ್ತಂಭ, ಮೇಜು, ಸಮರ್ಪಿಸಿದ ರೊಟ್ಟಿ ಇವುಗಳಿದ್ದವು. ಅದಕ್ಕೆ ಪವಿತ್ರ ಸ್ಥಾನ ಎಂದು ಹೆಸರು. ಎರಡನೆಯ ತೆರೆಯ ಆಚೆಯಲ್ಲಿ ಅತಿ ಪವಿತ್ರ ಸ್ಥಾನವೆನಿಸಿಕೊಳ್ಳುವ ಇನ್ನೊಂದು ಭಾಗವಿತ್ತು. ಅದರಲ್ಲಿ ಚಿನ್ನದ ಧೂಪಾರತಿ, ಅದರಲ್ಲಿ ಒಳಗು ಹೊರಗು ಚಿನ್ನದ ತಗಡನ್ನು ಮಡಾಯಿಸಿದ್ದ ಒಡಂಬಡಿಕೆಯ ಮಂಜೂಷ ಇವುಗಳಿದ್ದವು. 1-5 ವಾಕ್ಯ. ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ನಾನು ಅವರ ಮಧ್ಯದಲ್ಲಿ ವಾಸಿಸುವುದಕ್ಕೆ ನನಗೆ ಒಂದು ದೇವಸ್ಥಾನವನ್ನು ಕಟ್ಟಿಸಬೇಕು. ನಾನು ತೋರಿಸುವ ಮಾದರಿಯ ಪ್ರಕಾರವೇ ಗೂಡಾರವನ್ನು ಅದರಲ್ಲಿರುವ ಎಲ್ಲ ಸಾಮಾನುಗಳನ್ನು ಮಾಡಿಸಬೇಕು. ವಿಮೋಚನಕಾಂಡ 25ನೇ ಅಧ್ಯಾಯದ 8-9 ವಾಕ್ಯ. ಈ ದೇವಾಲಯದಲ್ಲಿ 3 ಭಾಗಗಳಿದ್ದವು. ಒಂದು ಪ್ರಾಕಾರ ಅಥವಾ ಅಂಗಳ. ಇದನ್ನು ಉರಿನಾರಿನ ಬಟ್ಟೆಯಲ್ಲಿ ನೀಲಿ ಧೂಮ್ರ ರಕ್ತವರ್ಣಗಳುಳ್ಳ ದಾರದಿಂದ ಬೂಟೆದಾರಿ ಕೆಲಸದವರ ಕೈಯಿಂದ ಮಾಡಿಸಿದ್ದು. ಈ ಪ್ರಾಕಾರದಲ್ಲಿ ಜಾಲಿ ಮರದಿಂದ ಮಾಡಿದ ಯಜ್ಞವೇದಿಯು ಅದರ ಪರಿಕರಗಳು. ವಿಮೋಚನಕಾಂಡ 27:1-8 ಮತ್ತು ತಾಮ್ರದ ಗಂಗಾಳವು ಇಡಲ್ಪಟ್ಟಿತ್ತು. ವಿಮೋಚನಕಾಂಡ 30:17-19 ವಾಕ್ಯ. 2 ಪರಿಶುದ್ಧ ಸ್ಥಳ. ಪರಿಶುದ್ಧ ಸ್ಥಳದಲ್ಲಿ ಚೊಕ್ಕ ಬಂಗಾರದ ದೀಪಸ್ತಂಭ. ವಿಮೋಚನಕಾಂಡ 25:31-40 ಜಾಲಿ ಮರದಿಂದ ಮಾಡಿಸಿದ್ದ ನೈವೇದ್ಯ ರೊಟ್ಟಿಗಳನ್ನು ಇಡುವ ಮೇಜು. ವಿಮೋಚನಕಾಂಡ 25:23-30 ಹಾಗೂ ಜಾಲಿ ಮರದಿಂದ ಮಾಡಿಸಿದ ಧೂಪವೇದಿ ಇದ್ದಿತ್ತು. ವಿಮೋಚನಕಾಂಡ 30:1-6. 3 ಅತಿ ಪರಿಶುದ್ಧ ಸ್ಥಳ. ಅತಿ ಪರಿಶುದ್ಧ ಸ್ಥಳದಲ್ಲಿ ಜಾಲಿ ಮರದಿಂದ ಮಾಡಿದ ಮಂಜೂಷ, ಅದರಲ್ಲಿ ದಶಾಜ್ಞೆಗಳನ್ನು ಬರೆದ ಕಲ್ಲಿನ ಹಲಗೆ ಅಥವಾ ಆಜ್ಞಾಶಾಸನ. ವಿಮೋಚನಕಾಂಡ 25:10-16. ಕೃಪಾಸನ. ವಿಮೋಚನಕಾಂಡ 25:17. ಆರೋನನ ಕೋಲು. ಅರಣ್ಯಕಾಂಡ 17:10. ಚಿನ್ನದ ಪಾತ್ರೆಯಲ್ಲಿ ತುಂಬಿಡಲಾಗಿದ್ದ 1 ಗೋಮೆರ್ ಮನ್ನ. ವಿಮೋಚನಕಾಂಡ 16:33-34 ವಾಕ್ಯ ಇವುಗಳು ಇದ್ದವು. ಪರಿಶುದ್ಧ ಸ್ಥಳವನ್ನು ಮತ್ತು ಅತಿ ಪರಿಶುದ್ಧ ಸ್ಥಳವನ್ನು ಬೇರ್ಪಡಿಸುವ ಉರಿನಾರಿನ ಬಟ್ಟೆಯಲ್ಲಿ ನೀಲಿ ಧೂಮ್ರ ರಕ್ತ ವರ್ಣಗಳುಳ್ಳ ದಾರದಿಂದ ಕೆರೂಬಿಗಳನ್ನು ಚಮತ್ಕಾರವಾಗಿ ಕಸೂತಿ ಹಾಕಿದ ಒಂದು ಪರದೆಯು ಇದ್ದಿತ್ತು. ವಿಮೋಚನಕಾಂಡ 26:31-32 ವಾಕ್ಯ. ಈ ದೇವಾಲಯದಲ್ಲಿ ಸೇವೆ ಮಾಡುವುದಕ್ಕೆ ಲೇವಿ ಗೋತ್ರಕ್ಕೆ ಸೇರಿದ ಆರೋನನ ಮನೆತನದವರಿಗೆ ಮಾತ್ರ ಅನುಮತಿಸಲ್ಪಟ್ಟಿತು. ಪ್ರತಿದಿನವೂ ಯಾಜಕರು 1 ವರ್ಷದ 2 ಕುರಿಗಳನ್ನು, ಒಂದನ್ನು ಪ್ರಾಂತಕಾಲದಲ್ಲಿ ಅಂದರೆ ಮುಂಜಾನೆಯಲ್ಲಿ, ಮತ್ತೊಂದು ಸಾಯಂಕಾಲದಲ್ಲಿ ಸಮರ್ಪಿಸುತ್ತಿದ್ದರು. ಇದರೊಂದಿಗೆ 1.5 ಸೇರು ಶ್ರೇಷ್ಠವಾದ ಎಣ್ಣೆಯನ್ನು, 3 ಸೇರು ಗೋಧಿ ಹಿಟ್ಟನ್ನು ಬೆರೆಸಿ ಧಾನ್ಯ ಸಮರ್ಪಣೆಗಾಗಿ ಹಾಗೂ ಪಾನ ದ್ರವ್ಯರ್ಪಣೆಗಾಗಿ 1.5 ಸೇರು ದ್ರಾಕ್ಷಾರಸವನ್ನು ಸಮರ್ಪಿಸುತ್ತಿದ್ದರು. ವಿಮೋಚನಕಾಂಡ 29:38-41. ಮಹಾಯಾಜಕನು ಪ್ರತಿನಿತ್ಯವೂ ಒತ್ತಾರೆಯಲ್ಲಿ ದೀಪವನ್ನು ಸರಿಪಡಿಸುವಾಗಲೂ ಸಾಯಂಕಾಲದಲ್ಲಿ ದೀಪವನ್ನು ಹೊತ್ತಿಸುವಾಗಲೂ ಅದರ ಮೇಲೆ ಸುಗಂಧ ದ್ರವ್ಯಗಳಿಂದ ಧೂಪ ಹಾಕುತ್ತಿದ್ದರು. ವರ್ಷಕ್ಕೆ 1 ಬಾರಿ ಮಾತ್ರ ಮಹಾಯಾಜಕನಿಗೆ ಅತಿ ಪರಿಶುದ್ಧ ಸ್ಥಳವನ್ನು ಪ್ರವೇಶಿಸುವುದಕ್ಕೆ ಅನುಮತಿಸಲ್ಪಟ್ಟಿತು. ಹೀಗಿರಲಾಗಿ ಮಹಾಯಾಜಕನು ಅತಿ ಪರಿಶುದ್ಧ ಸ್ಥಳವನ್ನು ಪ್ರವೇಶಿಸುವುದಕ್ಕಿಂತ ಮುಂಚಿತವಾಗಿ ತನಗೋಸ್ಕರವೂ ತನ್ನ ಕುಟುಂಬದವರಿಗಾಗಿಯೂ ದೋಷ ಪರಿಹಾರಕ ಹೋತವನ್ನು ಸಮರ್ಪಿಸಿ
ಅದರ ರಕ್ತದೊಂದಿಗೆ ಅತಿ ಪರಿಶುದ್ಧ ಸ್ಥಳವನ್ನು ಪ್ರವೇಶಿಸುತ್ತಿದ್ದನು. ಯಾಜಕಕಾಂಡ 16:11. ಇದು ಯೆಹೋವ ದೇವರು ಮೋಶೆಯ ಮೂಲಕ ಇಸ್ರಾಯೇಲರಿಗೆ ವಿಧಿಸಿದ ನಿಯಮವಾಗಿತ್ತು. ಯಹೂದ ಕ್ರೈಸ್ತರು ತಮ್ಮ ಹಳೆಯ ಪಾರಂಪರ್ಯವನ್ನು ಬಲ್ಲವರಾಗಿದ್ದಾಗ್ಯೂ ಇಬ್ರಿಯ ಗ್ರಂಥಕರ್ತವು ಅವರು ಅನುಸರಿಸುತ್ತಿದ್ದ ಪಾರಂಪರ್ಯವನ್ನು ತಿರುಗಿ ಜ್ಞಾಪಕಕ್ಕೆ ತರುವುದರ ಮೂಲಕ ಅವರು ಯೇಸು ಕ್ರಿಸ್ತನಲ್ಲಿ ಹೊಂದಿಕೊಂಡ ಹೊಸ ಮಾರ್ಗದ ಕುರಿತಾಗಿ ಮುಂದಿನ ಭಾಗದಲ್ಲಿ ವಿವರಿಸುವುದನ್ನ ನೋಡುತ್ತೇವೆ. ಪ್ರೀತಿಯ ದೇವಜನರೇ, ಇಂದು ಕ್ರೈಸ್ತರೆಂದು ಕರೆಸಿಕೊಳ್ಳುವ ನಾವುಗಳು ಒಂದಲ್ಲ ಒಂದು ವಿಧದಲ್ಲಿ ಕೆಲವು ಪಾರಂಪರ್ಯಗಳಿಗೆ ಒಳಪಟ್ಟವರಾಗಿ ದೇವರನ್ನು ಆರಾಧಿಸುವವರಾಗಿದ್ದೇವೆ. ಇಂತಹ ಪಾರಂಪರ್ಯಗಳು ನಮ್ಮ ಆಧ್ಯಾತ್ಮಿಕ ಬೆಳವಣಿಗೆಗೆ ಯಾವ ವಿಧವಾದ ಒಳಿತನ್ನು ಉಂಟು ಮಾಡುವುದಿಲ್ಲ ಎಂಬುದನ್ನು ನಾವು ಜ್ಞಾಪಕಕ್ಕೆ ತಂದುಕೊಳ್ಳಬೇಕು. ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಅಧ್ಯಯನದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ.